ಹಲೋ ಫ್ರೆಂಡ್ಸ್, ನಮಸ್ತೆ. ಜ್ಯೋತಿ ಮ್ಯಾಜಿಕ್ ಅಡುಗೆ ಚಾನಲ್ಗೆ ಸ್ವಾಗತ. ನಾವಿವತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು 2 ಕ್ಯಾಪ್ಸಿಕಮ್ ತೊಗೊಳ್ಳಿ, ಒಂದು ಈರುಳ್ಳಿ ತೊಗೊಳ್ಳಿ, ಅದನ್ನು ಉದ್ದುದಕ್ಕೆ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು 2 ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಪ್ಲೇಟಲ್ಲಿ 2 ಕ್ಯಾಪ್ಸಿಕಮ್ಮು, ಒಂದು ಈರುಳ್ಳಿ, ಜೊತೆಗೆ ಸ್ವಲ್ಪ ಕಡಲೆ ಪುಡಿ, ಅರಿಶಿನ ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ, ಜೊತೆಗೆ ಸ್ವಲ್ಪ ಗರಂ ಮಸಾಲ ಪುಡಿ, ಇದೆರಡೂ ಒಂದೊಂದು ಸ್ಪೂನ್, ಅದೊಂದು ಸ್ಪೂನ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಏನು ಮಾಡಬೇಕು, ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ಥರ ಮಿಕ್ಸ್ ಮಾಡ್ಕೊತಿದ್ದೀನಲ್ಲ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಕಲರ್ ಬರುತ್ತೆ. ಮತ್ತು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಿ, ಜೊತೆಗೆ ಸ್ವಲ್ಪ 1-2 ಎಸಳು ಕರ್ಬೇವಿನ ಸೊಪ್ಪು, ಅದ್ರ ಜೊತೆಗೆ 1-2 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೀಳ್ಕೊಂಡು ಕುಟ್ಟಿ ಹಾಕಬೇಕು. ಜೊತೆಗೆ ಒಂದು ಈರುಳ್ಳಿ, ಅದನ್ನು ಕೂಡ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಸಣ್ಣ ಬಣ್ಣ ಬರೋವರೆಗೂ ಬೇಯಿಸ್ಕೊಳ್ಳಿ. ನಂತರ ಅದರಲ್ಲಿ ಒಂದು ಚಿಕ್ಕದಾಗಿ ಟೊಮೊಟೊನ ಕಟ್ ಮಾಡಿ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ ಆ ಮಟ್ಟಿಗೆ ಇದು ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಬೇಕಿದ್ರೆ ಆಮೇಲೆ ಮಾತಾಡಿ, ಓಕೆನಾ. ಅದರಲ್ಲಿ ಸ್ವಲ್ಪ ಅರಿಶಿನ ಮತ್ತು ಗರಂ ಮಸಾಲ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡು ಕೊನೆಗೆ ಅದೇನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಗ್ರೇವಿ, ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ಸ್ವಲ್ಪ 1-2 ಸ್ಪೂನು ಮೊಸರು ಆ್ಯಡ್ ಮಾಡಿ. ನಿಮಗೆ ಹೋಟ್ಲಲ್ಲಿ ಏನು ಗ್ರೇವಿ ಥರ ಸಿಗುತ್ತಲ್ಲ ಆ ಥರ ಒಂದು ಫ್ಲೇವರ್ ಬೇಕು ಅಂದರೆ ನಿಮಗೆ ಅದರಲ್ಲಿ ಮೊಸರು ಹಾಕಿ ಆ್ಯಡ್ ಮಾಡಿದ ತಕ್ಷಣ ನೋಡಿ ಸುತ್ತಲೆಲ್ಲ ಆಯಿಲ್ ಬರುತ್ತಲ್ಲ, ಆ ಥರ ಬಂದಮೇಲೆ ನಿಮಗೆ ನೀರು ಬೇಕು ಅಂದರೆ 1 ಕಪ್ಪಷ್ಟು ಅಥವಾ ಒಂದು ಚಿಕ್ಕ ಕಪ್ಪಲ್ಲಿ 1/2 ಕಪ್ಪಷ್ಟು ನೀರು ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬೇಯಬೇಕು. ಅದು ಅಲ್ಲಿವರೆಗೂ 1-2 ನಿಮಿಷ ಪ್ಲೇಟ್ ಮುಚ್ಚಿಟ್ಟಿದ್ರೆ ನೋಡಿ ಈ ಥರ ಬಂದಮೇಲೆ ನಿಮ್ಮ ಮನೇಲಿ ಏನಾದರೂ ಕ್ರೀಮ್ ಇದ್ದರೆ ಕ್ರೀಮ್ ಆ್ಯಡ್ ಮಾಡಿ, ಇಲ್ಲಾಂದರೆ ಹಾಲು ಕೆನೆ ಇರುತ್ತಲ್ವ ಆ ಕೆನೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬಿಟ್ಟರೆ ನೋಡಿ ಎಷ್ಟು ಸಖತ್ತಾಗಿದೆ ಗ್ರೇವಿ. ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.